ಕಳೆದ 3 ವರ್ಷಗಳಿಂದ ಬಾಡಿಗೆ ಕಾರಲ್ಲೇ ಐಶ್ವರ್ಯ ಓಡಾಟವನ್ನ ಮಾಡ್ತಾ ಇರೋದು ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು ಯಾವ ರೀತಿ ಆಕೆಯ ಲೈಫ್ ಸ್ಟೈಲ್ ಇತ್ತು ಅಂತ ಹೇಳಿ ಅದಕ್ಕೆ ಮತ್ತೊಂದು ವ್ಯಾಲ್ಯೂ ಎಡಿಷನ್ ನೋಡಿ ಪ್ರತಿನಿತ್ಯ ಐಷಾರಾಮಿ ಕಾರುಗಳಲ್ಲೇ ಓಡಾಡ್ತಾ ಇದ್ಲಂತೆ ಐಶ್ವರ್ಯ ಗೌಡ ಜಾಗ್ವಾರ್ BMW ಕಾರುಗಳನ್ನ ಬಾಡಿಗೆಗೆ ತಗೊಂಡು ಓಡಾಟವನ್ನ ಮಾಡ್ತಾ ಇದ್ಲು ಅಂದ್ರೆ ನೋಡಿದವರಿಗೆ ಅನ್ನಿಸ್ಬೇಕು ಒಬ್ಬೊಬ್ಬ ಎಂಥ ಶ್ರೀಮಂತ ಈಕೆ ದೊಡ್ಡ ಬಿಸ್ನೆಸ್ ವುಮೆನ್ ಆ ರೀತಿಯಾಗಿ ಒಂದು ಫೀಲ್ ಬರಬೇಕು ಆ ಕಾರಣಕ್ಕಾಗಿ ಬಾಡಿಗೆಗೆ ಕಾರನ್ನ ಪಡಿತಾ ಇದ್ಲು ಹಣ ಪಾವತಿಸದ ಹಿನ್ನೆಲೆ ಕಾರುಗಳನ್ನ ಏಜೆನ್ಸಿ ಹಿಂಪಡೆದಿತ್ತು ಅನ್ನುವಂತ ಮಾಹಿತಿ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಇದ್ರು ಶಿವು ಕೇವಲ ಹೋಟೆಲ್ಗಳಲ್ಲಷ್ಟೇ ಅಲ್ಲ ಕಾರುಗಳು ಕೂಡ ಇತ್ತು ಆಕೆಯ ಬಳಿ ಬಟ್ ಎಲ್ಲವೂ ಕೂಡ ಬಾಡಿಗೆ ಕಾರುಗಳು ಈ ಕಾರುಗಳ ಕತೆ ಹೇಳಿ ಶಿವು ವಿದ್ಯಾಶ್ರೀ ಐಶ್ವರ್ಯ ಗೌಡ ಎಲ್ಲೇ ಹೋದ್ರು ಕಮ್ಮಿ ಅಂದ್ರು 15 ರಿಂದ 20 ಜನ ಬೌನ್ಸರ್ಗಳು ಸುಮಾರು 7-8 ಬಾಡಿಗೆ ಕಾರ್ಗಳನ್ನು ಆಕೆ ಹಿಂದೆ ಹಾಕೊಂಡು ಹೋಗ್ತಿದ್ಲು ಈಕೆ ಬಳಿ ಸ್ವಂತ ಅಂತ ಇದ್ದಿದ್ದು ಸಣ್ಣ ವೋಕ್ಸ್ವ್ಯಾಗನ್ ಕಾರು ಅಥವಾ ಪೋಲೋ ಕಾರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು ಆದರೆ ಐಶ್ವರ್ಯ ಗೌಡ ಮನೆಯಿಂದ ಹೊರಗಡೆ ಬಂದ್ಲು ಅಥವಾ ಎಲ್ಲಿಗೆ ಹೋಗಬೇಕಾದ್ರೂ ಕೂಡ ಆಕೆ ಬಳಕೆಯನ್ನು ಮಾಡ್ತಾ ಇದ್ದಿದ್ದು ಬಾಡಿಗೆಗೆ ಪಡೆದಿದ್ದಂಥ ಜಾಗ್ವಾರ್ ಹಾಗೂ BMW ಕಾರು ಜಾಗ್ವಾರ್ ಕಾರ್ ದಿನ ಒಂದಕ್ಕೆ ಆಕೆ ಪೆಟ್ರೋಲ್ ಹಾಗೂ ಡ್ರೈವರ್ನ ಖರ್ಚನ್ನು ಈಕೆ ಭರಿಸಿದ್ರು ಕೂಡ ಜಾಗ್ವಾರ್ ಕಾರ್ಗೆ 15,000 ಬಾಡಿಗೆ ದಿನಕ್ಕೆ BMWಗೆ 10,000 ಬಾಡಿಗೆಯನ್ನು ಕೊಡ್ತಿರ್ತಾಳೆ ಒಂದು ತಿಂಗಳಿಗೆ 2 ಕಾರ್ಗಳಿಂದ ಸರಿಸುಮಾರು 7 ರಿಂದ 8 ಲಕ್ಷ ಬಾಡಿಗೆ ಹಣವನ್ನೇ ಐಶ್ವರ್ಯ ಗೌಡ ಕೊಡ್ತಿರ್ತಾಳೆ ಯಶವಂತಪುರದ ಖ್ಯಾತ ಖಾಸಗಿ ಹೋಟೆಲ್ ಒಂದಕ್ಕೆ ಟ್ರಾವೆಲ್ ಏಜೆನ್ಸಿಯನ್ನು ನಡೆಸುವಂಥ ವ್ಯಕ್ತಿಯಿಂದ ಈಕೆ ಕಾರ್ಗಳನ್ನು ಬಾಡಿಗೆಗೆ ಪಡ್ಕೊಂಡಿರ್ತಾಳೆ ಕಳೆದ 3 ವರ್ಷಗಳಲ್ಲಿ ಬಾಡಿಗೆಗೆ ಪಡ್ಕೊಂಡಿದ್ದಂಥ ಕಾರ್ಗಳಿಗೆ ಐಶ್ವರ್ಯ ಗೌಡ ಸುಮಾರು 1 ಕೋಟಿ ಹಣವನ್ನು ಪಾವತಿಯನ್ನು ಮಾಡಿದಳ ಮಾಹಿತಿ ಸದ್ಯಕ್ಕೆ ಸಿಕ್ಕಿರುವಂಥದ್ದು ಆದರೆ ಟ್ರಾವೆಲ್ ಏಜೆನ್ಸಿಯವರಿಗೆ ಈಕೆ ಮೋಸ ಮಾಡಿಲ್ಲ ಸರಿಯಾದ ಸಮಯಕ್ಕೆ ಹಣವನ್ನು ಕೂಡ ಕೊಟ್ಟಿದ್ದಾಳೆ ಆದರೆ ಕಳೆದ 4-5 ತಿಂಗಳಿಂದ ಈಕೆ ಹಣವನ್ನು ಡ್ಯೂ ಇಟ್ಟಂಥ ಪರಿಣಾಮವಾಗಿ ಅವರು ಕಾರು ಸರ್ವಿಸನ್ನು ಕೊಡುವಂಥದ್ದು ನಿಲ್ಲಿಸಿದರ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂಥದ್ದು ಅಂದರೆ ಈಕೆ ಕಳೆದ 3-4 ವರ್ಷಗಳಿಂದ ಬಾಡಿಗೆ ಕಾರ್ಗಳಲ್ಲೇ ಓಡಾಡ್ತಿರುವಂಥದ್ದು ಅದು ಕೂಡ ಜಾಗ್ವಾರ್ ಹಾಗೂ BMW ಕಾರ್ಗಳಲ್ಲಿ ಓಡಾಡುವಂಥದ್ದು ಐಫೈ ಹೋಟ್ಲುಗಳಿಗೆ ಹೋಗುವಂಥದ್ದು 10 ರಿಂದ 15 ಜನ ಬೌನ್ಸರ್ಗಳನ್ನು ಹಾಕ್ಕೊಂಡು ಹೋಗುವಂಥದ್ದು ಅಂದರೆ ಈಕೆಯಲ್ಲೂ ಕೂಡ ನೇರವಾಗಿ ಯಾರನ್ನು ಪರಿಚಯ ಮಾಡ್ಕೊಳ್ತಾ ಇರಲಿಲ್ಲ ಪ್ರಸಿದ್ಧ ಉದ್ಯಮಿಗಳು ರಾಜಕಾರಣಿಗಳು ಫಿಲ್ಮ್ ಸ್ಟಾರ್ಸ್ ಬರುವಂಥ ಜಾಗಗಳಿಗೆ ಸಮಾರಂಭಗಳಿಗೆ ಐಶ್ವರ್ಯ ಗೌಡ ಹೋದರೂ ಕೂಡ ನೇರವಾಗಿ ಐಶ್ವರ್ಯ ಗೌಡ ಪರಿಚಯ ಮಾಡ್ಕೊಳ್ತಾ ಇರಲಿಲ್ಲ ಈಕೆಯ ಬಿಹೇವಿಯರ್ ಆಗಿರ್ಬೋದು ಈಕೆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಜೊತೆಗೆ ಈಕೆ ಸುತ್ತಮುತ್ತಲ ಇರುವಂಥ ಅಟ್ಮಾಸ್ಫಿಯರ್ಗಳನ್ನು ನೋಡಿ ಅವರೇ ಯಾರು ಗಣ್ಯ ವ್ಯಕ್ತಿಗಳು ಬರ್ತಾರೆ ಅವರೇ ಸ್ವತಃ ಐಶ್ವರ್ಯ ಗೌಡಳ ಬಗ್ಗೆ ವಿಚಾರಿಸ್ಕೊಳ್ಬೇಕು ಆ ರೀತಿಯಾದಂಥ ವಾತಾವರಣವನ್ನು ಐಶ್ವರ್ಯ ಗೌಡ ಸೃಷ್ಟಿ ಮಾಡ್ತಿರ್ತಾಳೆ ವಿದ್ಯಾಶ್ರೀ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ